ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದು ಪಕ್ಕಾ ನಾಟಿ ಕೋಳಿ ಚಿಕನ್ ಸಾಂಬಾರ್. ಯಾವ ರೀತಿ ಮಾಡೋದು, ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದರಲ್ಲಿ ಒಳ್ಳೆ ಟಿಪ್ಸ್ ಕೂಡ ಇದೆ. ಸೊ ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು. ಈ ರೆಸಿಪಿನ ನೀವು ಮಾಡಿ ಬೇಕಾದರೆ ನನಗೆ ಕಮೆಂಟ್ ಮಾಡ್ಬೋದು, ಅಷ್ಟು ಅದ್ಭುತವಾಗಿ ಬರುತ್ತೆ. ಇನ್ನೊಂದು ಬೆನಿಫಿಟ್ ಏನಪ್ಪ ಅಂದರೆ ಜಾಸ್ತಿ ಇದಕ್ಕೆ ಆಯಿಲ್ ಇಡಿಸಲ್ಲ, ಅದೇ ಬೆನಿಫಿಟ್ ಇದಕ್ಕೆ. ಮೊದಲು ನಾನು ಒಂದು 2 ಕೋಳಿ ತೊಗೊಂಡಿದ್ದೀನಿ, ಅಂದರೆ ಫಾರಮ್ ಕೋಳಿ ತೊಗೊಂಡಿರೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಫಾರಮ್ ಕೋಳಿನ ಯಾವ ಥರ ತೊಗೋಬೇಕಪ್ಪ ಅಂದರೆ, ಹೋಗಿ ಅಂಗಡೀಲಿ ಹಂಗೆ ತೊಗೊಂಬಂದ್ಬಿಡೋದಲ್ಲ, ನಾವೇ ತೂಕನ ನೋಡಿ ಮಾಡಿ ವಿಚಾರಿಸ್ಕೊಂಡು ತೊಗೊಂಬರ್ಬೇಕು. ಹೆಂಗೆ ತೊಗೋಬೇಕಪ್ಪ ಅಂದರೆ, ಚಿಕನ್ನು 1 kg 500 ಗ್ರಾಮ್ 600 ಗ್ರಾಮ್ 700 ಗ್ರಾಮ್ ಇದ್ರೂ ಪರವಾಗಿಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಚಿಕನ್ ಆ ಥರ ತೊಗೊಂಡ್ರೆ. ನೀವು 1 kg 200 ಗ್ರಾಮ್ 300 ಗ್ರಾಮ್ ತೊಗೊಂಡ್ರೆ ನಿಜವಾಗ್ಲೂ ಫಾರಮ್ ಕೋಳಿ ಫುಲ್ಲು ಮೂಳೆನೇ ಇರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇರೋದು, ನೀವು ಫಾರಮ್ ಕೋಳಿನ ತೊಗೋಬೇಕಾದ್ರೆ ನೋಡಿ ಮಾಡಿ ತೊಗೊಳ್ಳಿ ಅಂತ ಹೇಳ್ಬಿಟ್ಟು. ನೋಡಿ, ನಾನು ದಬ್ರಿಗೆ ಹಾಕ್ಕೊಂಡು ಒಂದು 2 ಸಲ ಚಿಕನ್ನ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ. ಯಾಕಪ್ಪ ಅಂತ ಅಂದರೆ, ನಮ್ಮನೇಲಿ ತುಂಬ ಜನ ಇರೋದ್ರಿಂದ ನಮ್ಮನೆ ಜಾಸ್ತಿ ಜನ ಇರೋದ್ರಿಂದ ಚಿಕನ್ ಜಾಸ್ತಿ ಇರೋದು ಅಷ್ಟೇ. ಕೆಲವ್ರು ಆಮೇಲೆ ಕಮೆಂಟ್ ಹಾಕ್ತೀರಾ, ಏನು ನೀವು ಇಷ್ಟೊಂಥರ ಚಿಕನ್ ತಿಂತೀರಾ ಅಂತ ಹೇಳ್ಬಿಟ್ಟು. 8 ಜನ 9 ಜನ ಇರಬೇಕಾದ್ರೆ ಅಷ್ಟು ಚಿಕನ್ನು ಸಾಕಾಗುತ್ತೆ. ನಾನು ಇದರಲ್ಲಿ ಗ್ರೇವಿ ಕೂಡ ಮಾಡಿದ್ದೀನಿ, ಆ ವಿಡಿಯೋನೂ ಕೂಡ ನಿಮಗೆ ಅಪ್ಲೋಡ್ ಮಾಡ್ತೀನಿ, ಹೋಗಿ ಚೆಕ್ ಮಾಡಿ. ಈಗ ಫಾರಮ್ ಕೋಳಿ ಪಕ್ಕಾ ನಾಟಿ ಕೋಳಿ ಸಾಂಬಾರು ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಇವಾಗ ನಾನು ಚಿಕನ್ ಎಲ್ಲ ಚೆನ್ನಾಗಿ ತೊಳ್ಕೊಂಡಿದ್ದಾದಮೇಲೆ, ಅಂದರೆ ಜಾಸ್ತಿ ಈಗ ಜನ ಏನು ಮಾಡ್ತಾರೆ ಅಂದರೆ ಜಾಸ್ತಿ ತೊಳಿತಾರೆ ಚಿಕನ್, ವೈಟ್ ನೀರು ಕಾಣಿಸೋ ಥರ. ಆ ಥರ ಎಲ್ಲ ತೊಳೆಯೋದ್ರಿಂದ ಚಿಕನ್ನಿನ ಸ್ವಾದನ ಕಳ್ಕೊಂಬಿಡುತ್ತೆ. ಅದು ಫುಲ್ಲು ಅದು ಚಿಕನ್ ಏನು ಟೇಸ್ಟ್ ಬರುತ್ತೋ ಅದು ಬರಲ್ಲ. ಸಾಕು ಒಂದು 2 ಸಲ ತೊಳೆದ್ರೆ. ಚೆನ್ನಾಗಿ ಒಂದು 2 ಸಲ ತೊಳ್ಕೊಂಡಿದ್ದಾದಮೇಲೆ ಅದರಲ್ಲಿ ಬರೋ ಅಂಥ ಗುಂಡಿಗೆಕಾಯಿ ಆಗಿರ್ಬೋದು, ಈಲಿ ಆಗಿರ್ಬೋದು, ಮತ್ತು ಮೊಟ್ಟೆ ಚೀಲ ಎಲ್ಲನೂ ಕೂಡ ನಾವು ಸಪ್ರೇಟಾಗಿ ಎತ್ತಿ ಇಟ್ಕೋಬೇಕು. ಈ ಚಿಕನ್ನ ಮಾಡೋಕ್ಕೆ 1 ಟೇಬಲ್ ಸ್ಪೂನು ಎಣ್ಣೆ ಆದರೆ ಸಖತ್ತಾಗಿರುತ್ತೆ ಸಾಂಬಾರು. ನಾವು ಊರ ಕಡೆ ರಿಫೈನ್ಡ್ ಆಯಿಲೆಲ್ಲ ಯೂಸ್ ಮಾಡ್ತಿರ್ಲಿಲ್ಲ. ನಮ್ಮ ಅಜ್ಜಿ ಮಾಡೋದ್ರಿಂದ ಅಡುಗೆನ ಅಜ್ಜಿ ಹರಳೆಣ್ಣೆಲೇ ಮಾಡ್ತಾಯಿದ್ದಿದ್ದು. ತುಂಬ ಜನಕ್ಕೆ ಹಳ್ಳಿ ಕಡೆ ಇರೋರಿಗೆ ಗೊತ್ತಿರುತ್ತೆ, ಆಲ್ಮೋಸ್ಟ್ ಹರಳೆಣ್ಣೆಲೇ ಸಾಂಬಾರೆಲ್ಲ ಮಾಡ್ತಿದ್ದಿದ್ದು. ಈಗ ಬೆಂಗಳೂರಿಗೆ ಬಂದಮೇಲೆ ಎಲ್ಲರೂ ರಿಫೈನ್ಡ್ ಆಯಿಲ್ನ ಯೂಸ್ ಮಾಡ್ತಿದ್ದಾರೆ. ಸೊ ರಿಫೈನ್ಡ್ ಆಯಿಲ್ ಯೂಸ್ ಮಾಡೋದ್ರಿಂದ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ಸು ತುಂಬಾ ಇದೆ. ಜಂಕ್ ಫುಡ್ ತಿನ್ನೋದ್ರಿಂದನೂ ಕೂಡ ಹಾರ್ಟ್ ಅಟ್ಯಾಕ್ ಇವಾಗಿನ ಜನ್ರೇಷನ್ಗೆ ಜಾಸ್ತಿ ಆಗ್ತಾಯಿದೆ. ಅದು 18 ವರ್ಷ 19 ವರ್ಷ 20 ವರ್ಷದ ಮಕ್ಕಳಲ್ಲೇ ಜಾಸ್ತಿ ಕಂಡು ಬರ್ತಾ ಇರೋದು. ಇರಲಿ, ಇವಾಗ ನಾನು ಒಂದು ಕುಕ್ಕರಿಗೆ 1 ಟೇಬಲ್ ಸ್ಪೂನ್ ಎಣ್ಣೆ, ನೀವು ನೋಡ್ತಾ ಇದ್ದೀರಾ, 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ನಾನು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸಾಕು, ಇಷ್ಟೇ. ಈಗ ನೆಕ್ಸ್ಟ್ ನಾನು ಅದಕ್ಕೆ ಕೊಬ್ಬು ಆ್ಯಡ್ ಮಾಡ್ತೀನಿ, ಅಂದರೆ ಚಿಕನಲ್ಲೇ ಇರೋವಂಥ ಕೊಬ್ಬೆ ಸಾಕು. ಜಾಸ್ತಿ ಎಲ್ಲ ಎಣ್ಣೆ ಹಾಕೋದ್ರಿಂದ ಏನಾಗುತ್ತೆ ಗೊತ್ತಾ, ಅದು ತಿನ್ನಬೇಕಾದ್ರೆ ನಮಗೆ ಅದು ಆಯಿಲು ಹಾಗೆ ಸಿಗುತ್ತೆ, ಮತ್ತು ಊಟ ಕೂಡ ಡೈಜೆಷನ್ ಆಗೋಲ್ಲ. ಅದಕ್ಕೋಸ್ಕರ ನಾನು ಫಾರಮ್ ಕೋಳಿ ಫ್ರೈ ಮಾಡೋದು ಓಕೆ, ಬಟ್ ನಾರ್ಮಲ್ ಸಾಂಬಾರಿಗೆಲ್ಲ ಅಷ್ಟೊಂದು ಹಾಕಬಾರ್ದು ಅಂತ ನನ್ನ ಓನ್ ಒಪಿನಿಯನು. ಇವಾಗ ಕೊಲೆಸ್ಟ್ರಾಲೇ ಸಾಕಾಗುತ್ತೆ ನೋಡಿ, ಅದರಲ್ಲೇನಾದರೂ ಎಣ್ಣೆ ಜಾಸ್ತಿ ಬಿಟ್ಕೊಂಬಿಡುತ್ತೆ. ಅದಕ್ಕೋಸ್ಕರ ನಾನು ಆಯಿಲ್ ಜಾಸ್ತಿ ಯೂಸ್ ಮಾಡಲಿಲ್ಲ. ಇವಾಗ ನೋಡಿ, ಇದು ಚೆನ್ನಾಗಿ ಫ್ರೈ ಮಾಡಿದಾದಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅಂದರೆ ಶುಂಠಿ ಬೆಳ್ಳುಳ್ಳಿ ಅರಿಶಿನ ಈ ಮೂರನ್ನು ಕೂಡ ನಾನು ಹಾಕಿ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದೆಲ್ಲ ಫ್ರೈ ಮಾಡಿದಾದಮೇಲೆ ಚಿಕನ್ನ ಹಾಕಿ ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಟು ನೀರೆಲ್ಲ ಹಿಂಗೋವರೆಗೂ ಫ್ರೈ ಮಾಡಬೇಕು. ಇದಕ್ಕೆ ನಾವು ಫಸ್ಟೇ ಅರಿಶಿನ, 1 ಹಿಡಿ ಉಪ್ಪು ಎಲ್ಲ ಹಾಕೋದ್ರಿಂದ ಅದ್ರದ್ದು ಏನಿರುತ್ತೋ ಅದು ಹೋಗುತ್ತೆ. ನಾವು ಊರ ಕಡೆ ಹೆಂಗೆ ಮಾಡ್ತೀವೋ ಅದೇ ಥರನೇ ತೋರಿಸ್ತಾ ಇರೋದು. ಬಟ್ ಬೆಂಗಳೂರಲ್ಲಿ ತುಂಬ ಜನ ತುಂಬ ಥರ ಚಿಕನ್ ರೆಸಿಪಿನ ಮಾಡ್ತಾರೆ. ನಾವು ನಮ್ಮೂರ ಕಡೆ ಈ ಥರ ಮಾಡೋದ್ರಿಂದ ಏನು ಗೊತ್ತಾ, ನಮಗೆ 2ರಿಂದ 3 ದಿನ ಬೇಕಾದರೂ ಇಟ್ಕೊಂಡು ತಿನ್ಬೋದು. ಆರೋಗ್ಯ ದೃಷ್ಟಿಲೂ ಅಷ್ಟೇ ಚೆನ್ನಾಗಿರುತ್ತೆ ಇದು, ಯಾಕಂದರೆ ಜಾಸ್ತಿ ಆಯಿಲೆಲ್ಲ ಆ್ಯಡ್ ಮಾಡಿರಲ್ಲ ಅಲ್ವಾ, ಅದಕ್ಕೋಸ್ಕರ. ಇವಾಗ ನೋಡಿ, ಚೆನ್ನಾಗಿ ಒಂದು 2ರಿಂದ 3 ರೌಂಡು ಹಾಗೆ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಈಗ ಅದನ್ನು ಮುಚ್ಚಿ ಚೆನ್ನಾಗಿ ಅದು ನೀರು ಬಿಡಬೇಕು, ಅಲ್ಲಿವರೆಗೂ ಬೇಯಿಸ್ಕೋಬೇಕು. ಈಗ ನಾವು ಫ್ರೈ ಮಾಡಿದ ತಕ್ಷಣವೇ ಅದಕ್ಕೆ ಸಾಂಬಾರು ಏನು ರುಬ್ಬಿಟ್ಕೊಂಡಿರ್ತೀವಿ ಮಸಾಲ, ಅದನ್ನು ಹಾಕಿ ವಿಜಿಲ್ ಹೊಡ್ಸಿದ್ರೆ ಅದು ಅಷ್ಟು ರುಚಿ ಬರಲ್ಲ. ಅದಕ್ಕೋಸ್ಕರ ಈ ಥರ ನೀರೆಲ್ಲ ಅದು ಬಿಟ್ಕೊಂಡು ಮತ್ತೆ ಅದೇ ನೀರು ಹಿಂಗೋಗಬೇಕು, ಆವಾಗ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಾದರೆ ನಾವು ಒಂದು 2ರಿಂದ 3 ವಿಜಿಲ್ಲ ಹೊಡೆಸ್ಬಿಟ್ಟು ಹಾಗೆ ತಿನ್ಬೋದು. ಸಪ್ಪೆ ಮಟನ್ ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಎಕ್ಸ್ಪೆಷಲಿ.
ಮಿಕ್ಸಿ ಜಾರ್ಗೆ ನಾವು ಚಕ್ಕೆ, ಲವಂಗ ಮತ್ತು ನಾನು ಗುಂಟೂರು ಮೆಣಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಹಸಿರು ಮೆಣಸಿನ್ಕಾಯಿ ಇದಿಷ್ಟನ್ನು ಕೂಡ ಹಾಕೋತಿದ್ದೀನಿ. ಚಕ್ಕೆ ಲವಂಗನ ಜಾಸ್ತಿ ಆ್ಯಡ್ ಮಾಡಬಾರ್ದು, ಮಸಾಲ ಆದ್ರೂ ತಿನ್ನೋಕ್ಕಾಗಲ್ಲ, ಯಾಕಂದರೆ ನಾನ್ ವೆಜ್ ಆಗಿರೋದ್ರಿಂದ ಡೈಜೆಷನ್ ಅಷ್ಟೊಂದು ಆಗಲ್ಲ. ಅದಕ್ಕೋಸ್ಕರ ಸ್ವಲ್ಪ ಒಂದು ಬೌಲಷ್ಟು ಈರುಳ್ಳಿ, ಒಂದೇ ಒಂದು ಟೊಮೆಟೊ ಮತ್ತು ಅರ್ಧ ಬೌಲಷ್ಟು ಹುರಿಗಡಲೆ, ಒಂದು ಬೌಲಷ್ಟು ತೆಂಗಿನಕಾಯಿ ತುರಿ ಮತ್ತು 2 ಟೇಬಲ್ ಸ್ಪೂನಷ್ಟು ಗಸಗಸೆ, ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಗಂಧ ಥರ ಪೇಸ್ಟ್ ಮಾಡ್ಕೋಬೇಕು. ಇದನ್ನು ನುಣ್ಣಗೆ ಪೇಸ್ಟ್ ಮಾಡಿಕೊಂಡ್ರೆ ಸಾಂಬಾರಾಗಿರ್ಬೋದು, ಗ್ರೇವಿ ಆಗಿರ್ಬೋದು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಇದು ರುಬ್ಬೋದ್ರಲ್ಲೂ ಕೂಡ ವಿಧಾನಗಳಿರುತ್ತೆ. ಈಗ ನಾವು ಸುಮ್ಮನೆ ತರಕಾರಿಯಾಗಿ ಹಾಕೋದ್ರಿಂದ ಅದು ಅಷ್ಟೊಂದು ಹಿತ ಅನಿಸಲ್ಲ ತಿನ್ನಲಿಕ್ಕೆ. ಇವಾಗ ನೋಡಿ ನಾನು ನೀರು ಹಾಕಿ ಚೆನ್ನಾಗಿ ರುಬ್ಕೋತಾ ಇದ್ದೀನಿ. ಒಂದು 2ರಿಂದ 3 ಸಲ ಅಂತ ರುಬ್ಕೊಂಡಿದ್ದೀನಿ. ನುಣ್ಣಗೆ ಹಾಕಬೇಕು, ಅಲ್ಲಿವರೆಗೂ ಇದನ್ನು ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಮಾಡ್ಕೊಂಡಿದ್ದಾದಮೇಲೆ ಈಗ ನಮಗೆ ಎಷ್ಟು ಜನ ಇರ್ತಾರೋ ಅದ್ರ ಮೇಲೆ ನೋಡಿ ನಾವು ಸಾಂಬಾರು ಪೌಡ್ರನ್ನ ಆ್ಯಡ್ ಮಾಡ್ಕೋಬೇಕು. ನಾನು ಮೊದಲೇ ಮೆಣಸಿನ್ಕಾಯಿ ಹಾಕಿರೋದ್ರಿಂದ, ಹಸಿರು ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ, ಕಲ್ಲರ್ಗೆ ಬ್ಯಾಡಗೆ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಸಾಂಬಾರು ಪುಡಿನ ನೋಡಿಕೊಂಡು ಹಾಕ್ಕೋಬೇಕು. ಯಾಕಂದರೆ ಮಸಾಲ ಜಾಸ್ತಿ ಆದರೆ ನನ್ನ ಸಾಂಬಾರು ಆಲ್ಮೋಸ್ಟು ಬೆಂಗಳೂರು ಕಡೆಯಲ್ಲೆಲ್ಲ ಗಟ್ಟಿಗೆ ಮಾಡ್ಕೊಂಡು ತಿಂತಾರೆ. ನಾಟಿ ಕೋಳಿ ಸಾರು ತೆಳ್ಳಗಿದ್ರೇ ಚೆಂದ, ಅದು ಕುಡಿತಾಯಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಮ್ಮ ಮಾವವರೆಲ್ಲ ತುಪ್ಪ ಹಾಕ್ಕೊಂಡು ಚಿಕನ್ ಸಾಂಬಾರಿಗೆ ಕುಡಿಯೋರು, ತುಪ್ಪ ಬೆಣ್ಣೆ ಎಲ್ಲ ಹಾಕ್ಕೊಂಡು ಕುಡಿಯೋರು. ಇವಾಗ ಅದನ್ನು ರುಬ್ಬಿಟ್ಕೊಂಡಿದ್ದಾದಮೇಲೆ ನೋಡಿ ಇಲ್ಲಿ ನೀರೆಲ್ಲ ಅದು ಬಿಟ್ಕೊಂಡು ಮತ್ತೆ ನೀರೆಲ್ಲ ಹಿಂಗ್ಕೊಳ್ಳೋ ಥರ ಆಗಿದೆ. ಇದನ್ನು ಬೇಕಾದರೆ ನಾವೀಗ ಮಕ್ಕಳಿಗೆ ಸ್ವಲ್ಪ ಅನ್ನ ಹಾಕ್ಬಿಟ್ಟು ಅದ್ರ ಮೇಲೆ ಆ ತಿಳಿ ಸಾಂಬಾರು ಏನಿದೆ ಅದನ್ನು ಬಿಟ್ಟು ಕೊಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಮಕ್ಳಿಗೂ ಕೂಡ ಬಾಯಿಗೆ ಸ್ವಲ್ಪ ರುಚಿ ಸಿಗುತ್ತೆ ಅಂತ. ಇವಾಗ ನೋಡಿ ಇದು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಏನು ರುಬ್ಬಿಟ್ಟಿದ್ನಲ್ಲ ಆ ಮಸಾಲಾನ ಸೇರಿಸ್ತಾ ಇದ್ದೀನಿ. ನಾನು ಇಲ್ಲಿ ತೆಳ್ಳಗೆ ಮಾಡ್ತಾ ಇರೋದ್ರಿಂದ ನಾನು ಒಂದು ಕುಕ್ಕರ್ ತುಂಬ ಮಾಡ್ಕೋತಾ ಇದ್ದೀನಿ. ನೀವು ನೋಡಿದ್ರಲ್ಲ, ನಾನು 1 ಟೇಬಲ್ ಸ್ಪೂನ್ ಆಯಿಲ್ ಹಾಕಿರೋದು ನೀವು ಅಬ್ಸರ್ವ್ ಮಾಡ್ಬೋದು. ಅದು ಎಷ್ಟು ಚೆನ್ನಾಗಿ ಆಯಿಲ್ ಬಿಟ್ಕೊಂಡಿದೆ ಅಂತ. ಸಾಂಬಾರು ವಿಜಿಲ್ ಬಂದಮೇಲೆ ನಿಮ್ಗೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಎಣ್ಣೆ ಹೆಂಗೆ ಬಿಟ್ಕೊಂಡಿದೆ ಅದು. ನಾವು ಫಾರಂ ಕೋಳಿಗೆ ಜಾಸ್ತಿ ಎಣ್ಣೆನ ಯಾಕೆ ಆ್ಯಡ್ ಮಾಡಬಾರ್ದು ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ ನಿಮಗೆ. ಆಯಿಲೆಲ್ಲ ತಿನ್ನೋದನ್ನ ದಯವಿಟ್ಟು ಎಲ್ಲರೂ ಕಮ್ಮಿ ಮಾಡಿ ಮತ್ತು ಜಂಕ್ ಫುಡ್ ತಿನ್ನೋದನ್ನ ಅವಾಯ್ಡ್ ಮಾಡಿ. ಅದ್ರ ಬದಲು ರಾಗಿ ಮುದ್ದೆ, ರಾಗಿ ರೊಟ್ಟಿ, ಚಪಾತಿ, ಪೂರಿನ ಸ್ಕಿಪ್ ಮಾಡೇ ಬಿಡಿ, ಪರವಾಗಿಲ್ಲ. ನಮಗೆ ಜಾಸ್ತಿ ರೈಸ್ ಐಟಮು ಇದೆಲ್ಲ ಸೊಪ್ಪು, ತರಕಾರಿ, ಪಲ್ಯಗಳು, ಕಾಳು ಇಂಥವು ತಿನ್ನೋದ್ರಿಂದ ನಮಗೆ ಹೆಲ್ತ್ ಬೆನಿಫಿಟ್ಟು ತುಂಬಾ ಇರುತ್ತೆ. ಈ ಪಿಜ್ಜಾ, ಬರ್ಗರ್, ಗೋಬಿ, ಪಾನಿಪುರಿ ಇದೆಲ್ಲ ತಿನ್ನೋದ್ರಿಂದ ಸೀರಿಯಸ್ಲಿ ಹೆಲ್ತ್ ಹಾಳಾಗುತ್ತೆ ಮತ್ತು ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಗೋಬಿ ಮಂಚೂರಿಗೆ ಇವಾಗ ಎಲ್ಲರೂ ಕಲರ್ ಆ್ಯಡ್ ಮಾಡಿ ಗೋಬಿ ಮಾಡ್ತಾ ಇರೋದ್ರಿಂದ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ಸು ಮತ್ತು ಕ್ಯಾನ್ಸರ್ ಬರೋ ಚಾನ್ಸಸ್ಸು ತುಂಬಾ ಇದೆ. ಅದಕ್ಕೋಸ್ಕರ ಹೇಳ್ತಾ ಇರೋದು ಆಯಿಲು ಮತ್ತು ಜಂಕ್ ಫುಡ್ ಎಲ್ಲ ಅವಾಯ್ಡ್ ಮಾಡಿ ಅಂತ. ಇವಾಗ ನೋಡಿ ನಿಮಗೆ ಎಷ್ಟು ಅನುಸಾರವಾಗಿ ಬೇಕೋ ಅಷ್ಟು ನೀರು ಸೇರಿಸ್ಕೊಳ್ಳಿ. ನಾನು ಫಾರಂ ಕೋಳಿ, ಯಾಕಂದರೆ ಇದು ಬೇಯಲಿಕ್ಕೆ ತುಂಬ ಅಂದರೆ ತುಂಬ ಟೈಮ್ ತೊಗೊಳುತ್ತೆ. ವಿಜಿಲ್ ಆದರೆ ನಾವು ಒಂದು 10 ವಿಜಿಲ್ ಆದರೂ ಹೊಡೆಸ್ಲೇಬೇಕು. ಕೆಲವ್ರು ಹೇಳ್ತಾರೆ 4-5 ವಿಜಿಲ್ಗೆ ಬೆಂದೋಗ್ಬಿಡುತ್ತೆ ಅಂತ. ಸೀರಿಯಸ್ಲಿ ಅದು 4-5 ವಿಜಿಲ್ಗೆ ಒಂದು ಚೂರು ಬೆಂದೇ ಇರಲ್ಲ. ಮತ್ತು ಅದ್ರದ್ದು ಮಟನ್ದು ಏನಿರುತ್ತಲ್ಲ ರಸ, ಅದು ಸಾಂಬಾರಿಗೆ ಇಳಿಬೇಕು. ಅಲ್ಲಿವರೆಗೂ ನಾವು ಬೇಯಿಸ್ಕೋಬೇಕು. ಅಂದರೆ ನಾನು ಹಾಕೋದು ಫಾರಂ ಕೋಳಿ ಸಾಂಬಾರು ಯಾವಾಗಲೇ ಮಾಡಿದ್ರು ನಾನು 10 ವಿಜಿಲ್ ಹಾಕಿಸ್ತೀನಿ. 10ರಿಂದ ಸಾಕು, ಒಂದು 8ರಿಂದ 10 ವಿಜಿಲ್ ಹಾಕ್ಸಿದ್ರೆ ತುಂಬ ಚೆನ್ನಾಗಿ ಆಗುತ್ತೆ ಸಾಂಬಾರು. ಇವಾಗ ನೋಡಿ ಆ ಕನ್ಸಿಸ್ಟೆನ್ಸಿ ಗೊತ್ತಾಗ್ತಿದೆ ನಿಮಗೆ, ಎಷ್ಟು ತೆಳ್ಳಗಿದೆ ಅಂತ ಹೇಳ್ಬಿಟ್ಟು. ನಾನು ಇವಾಗ ಇನ್ನೊಂದು ಸ್ವಲ್ಪ ಬಿಸಿನೀರ ಆ್ಯಡ್ ಮಾಡಿದ್ದೀನಿ. ತಣ್ಣೀರು ಆ್ಯಡ್ ಮಾಡಬಾರ್ದು. ಯಾಕೆ ಹೇಳಿ, ತಣ್ಣೀರು ಆ್ಯಡ್ ಮಾಡಿದ್ರೆ ನಾವು ಇಷ್ಟೊತ್ತು ಮಾಡಿದ್ದೆಲ್ಲ ಒಂಥರ ಹಸಿ ಸ್ಮೆಲ್ ಹಾಗೆ ಇರುತ್ತೆ ತಣ್ಣೀರು ಹಾಕೋದ್ರಿಂದ. ಅದಕ್ಕೋಸ್ಕರ ಇವಾಗ ನಾನು ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಚಿಕನ್ ಮಸಾಲಾನ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಆವಾಗಲೇ ಅದಕ್ಕೆ ಹೇಳಿದ್ದು ಚಕ್ಕೆ ಲವಂಗ ಎಲ್ಲ ಜಾಸ್ತಿ ಆ್ಯಡ್ ಮಾಡಬಾರ್ದು ಅಂತ. ಇವಾಗ ನೋಡಿ ಸಾಂಬಾರು ನೀರು ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ಮಾಡ್ಕೊಂಡಿದ್ದಾದಮೇಲೆ ಈಗ ನಾವೇನು ಮೊಟ್ಟೆ ಚೀಲ ಮತ್ತು ಈಲಿ, ಗುಂಡಿಗೆಕಾಯಿ ಇದೆಲ್ಲನೂ ಕೂಡ ಲಾಸ್ಟಲ್ಲಿ ಹಾಕಬೇಕು. ಯಾಕಪ್ಪ ಫಸ್ಟೇ ಹಾಕಬಾರ್ದು ಇದನ್ನು ಅಂತ ಅಂದರೆ, ಫಸ್ಟೇ ಹಾಕೋದ್ರಿಂದ ಅದು ಫ್ರೈ ಆಗಬೇಕಾದ್ರೇ ಎಲ್ಲ ಒಡೆದೋಗ್ಬಿಡುತ್ತೆ, ಆವಾಗ ಚೆನ್ನಾಗಿರಲ್ಲ ಸಾಂಬಾರಲ್ಲಿ. ಅದಕ್ಕೋಸ್ಕರ ನೋಡಿ ಹೀಗೆ ಲಾಸ್ಟಲ್ಲಿ ಹಾಕಿದ್ರೆ ನೋಡಿದ್ರಲ್ಲ ಎಣ್ಣೆ ಎಷ್ಟು ಚೆನ್ನಾಗಿ ತೇಲಿ ಬರ್ತಿದೆ ಅಂತ. ನಾನು ಇದನ್ನು ಒಂದು 10 ವಿಜಿಲ್ ಹೊಡೆಸ್ಕೊಂಡಿದ್ದಾದಮೇಲೆ ಪೀಸ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬೆಂದಿದೆ. ಎಕ್ಸ್ಪೆಷಲಿ ನನ್ನ ಮಗಳಿಗಂತೂ ಅದು ಕಾಲು ತಲೆ ಅಂತೂ ಸಖತ್ ಇಷ್ಟ ಆಗುತ್ತೆ. ಅವಳು ಈ ಚಿಕನಲ್ಲಿ ತಿನ್ನೋದೇ ಮೊಟ್ಟೆ, ತಲೆ, ಕಾಲು, ಅದರಲ್ಲೂ ಮೇಲ್ಗಡೆ ಇರುತ್ತಲ್ಲ ಬಾಚುಂಗ ಅಂತೀವಿ ನಾವು, ಅದು ಅಷ್ಟನ್ನು ತುಂಬ ಲೈಕ್ ಮಾಡ್ತಾಳೆ. ನೋಡಿದ್ರೆ 10 ವಿಜಿಲ್ಗೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳ್ಬಿಟ್ಟು. ಆದರೆ ನಾವು ಬೈಲರ್ ಕೋಳಿನ ಈ ಥರ ಎಲ್ಲ ಬೇಯಿಸೋಕ್ಕಾಗುತ್ತಾ? ಅದು ಒಗ್ಗರಣೆಲೇ ಬೆಂದೋಗಿರುತ್ತೆ ಮತ್ತು ಅದು
ಡೈಜೆಷನ್ ಕೂಡ ಆಗಲ್ಲ. ಅದಕ್ಕೋಸ್ಕರ ನೋಡಿ ಇವಾಗ ಸಾಂಬಾರು ತುಂಬ ಚೆನ್ನಾಗಿ ರೆಡಿ ಆಯಿತು. ಇವಾಗ ನಾನು ಇದನ್ನು ಮುದ್ದೆ ಅನ್ನ ಸಾಂಬಾರು ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಇದು ಫಾರಮ್ ಕೋಳಿದು ಚಿಕನ್ ಫ್ರೈಯು ಕೂಡ ಮಾಡಿದೆ. ಆ ರೆಸಿಪಿನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಹೋಗಿ ಒಂದ್ಸಲ ನನ್ನ ಯೂಟ್ಯೂಬ್ ಚಾನಲಲ್ಲಿ ಚೆಕ್ ಮಾಡಿ. ಫಾರಮ್ ಕೋಳಿಲಿ ಬಿರಿಯಾನಿನೂ ಕೂಡ ಮಾಡ್ಬೋದು. ನಾನು ಗ್ರೇವಿನೂ ಮಾಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ರೆಸಿಪಿ. ಇವತ್ತಿನ ವ್ಲಾಗು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಅಂಟಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಎಲ್ರಿಗೂ ಶುಭವಾಗಲಿ.